ಇನ್ನು ಅವರವರಿಗೆ ಅವರವ್ರ ಚಿಂತೆ ನೋಡಿ. ಕಾಂಗ್ರೆಸ್ಸಿಗೆ ಈ ಕುರ್ಚಿ ಲಡಾಯಿ ಇದೆಯಲ್ಲ, ಅದನ್ನು ಹೆಂಗೆ ಪರಿಹರಿಸಬೇಕು ಅನ್ನುವಂಥ ಚಿಂತೆ. ಹೀಗಾದರೂ ಮಾಡಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲೇಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಇದೆಲ್ಲವೂ ಕೂಡ ಹೈಕಮಾಂಡ್ಗೂ ಗೊತ್ತು. ನಾನು ಹೇಳ್ತಾ ಇದ್ದೆ, ಮತ್ತೊಂದು ರಾಜ್ಯಗಳನ್ನು ಕಳ್ಕೊಂಡು ಏನು ಮಾಡುತ್ತೆ ಹೈಕಮಾಂಡ್. ಹೀಗಾಗೇನು ಅಂತಂದರೆ ಇದನ್ನು ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸಬೇಕು. ಆದಷ್ಟು ಬೇಗ ಸಿದ್ದರಾಮಯ್ಯವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಇಬ್ಬರೂ ಕೂಡ ದೆಹಲಿ ಕರೆಸಬೇಕು. ಈ ರೀತಿಯ ಪ್ಲಾನನ್ನು ಮಾಡ್ತಾ ಇದೆ ಹೈಕಮಾಂಡ್. ಯಾವ ಸಂದರ್ಭದಲ್ಲಿ ಬೇಕಾದರೂ ಕೂಡ ಇವರಿಗೆ ಬುಲಾವ್ ಬರಬಹುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಿರಿಕಿರಿಗಳಾಗದನ್ನೇ ಒಮ್ಮತದ ತೀರ್ಮಾನಕ್ಕೆ ಬರಬಹುದು. ಯಾಕಂದರೆ ತುರ್ತು ಮಧ್ಯಪ್ರವೇಶದ ಅಗತ್ಯ ಇದೆ ಅಂತ ಸೋನಿಯಾ ಗಾಂಧಿ ಅವರಿಗೆ ಗೊತ್ತಾಗಿದೆ. ಸೋನಿಯಾ ಗಾಂಧಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಮಾತಾಡಿದಾರಂತೆ, ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡಿದಾರಂತೆ. ಸಂಸತ್ ಅಧಿವೇಶನ ಸಂದರ್ಭದಲ್ಲಿ ಈ ಕಡೆಗೆ ಕರ್ನಾಟಕದ ಅಧಿವೇಶನ ಸಂದರ್ಭದಲ್ಲಿ ಯಾವುದರ ನಿರ್ಧಾರಕ್ಕೆ ಬಂದರೆ ತಪ್ಪಾಗುತ್ತೆ, ಮುಗಿದು ಬಿಡಲಿ, ಆಮೇಲೆ ಒಂದು ನಿರ್ಧಾರಕ್ಕೆ ಬರೋಣ ಅನ್ನುವಂಥ ಮಾತನಾಡಿದಾರಂತೆ. ಆಗಲೇಬೇಕು. ಎಲ್ಲವೂ ನೋಡಿ, ಇವ್ರ ಮನೆಗೆ ಅವ್ರು ಹೋದರು, ಅವ್ರ ಮನೆಗೆ ಇವ್ರು ಬಂದರು, ಊಟ ತಿಂಡಿ ಆಯಿತು, ಎಲ್ಲ ಆದಮೇಲೆ ಸರಿ ಹೋಯಿತು ಅನ್ನೋಂಥ ಸಂದರ್ಭದಲ್ಲೇ ಅವರವರು ಅವರವರದ ರೀತಿಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರು. ಸೊ ಇದು ಹೀಗಾಗಿ ಸೋನಿಯಾ ಗಾಂಧಿಯವ್ರ ಜೊತೆಗೂ ಮಾತಾಡಿದ್ದಾರೆ ಖರ್ಗೆ ಅವರು, ರಾಹುಲ್ ಗಾಂಧಿಯವ್ರ ಜೊತೆಗೂ ಮಾತಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿಯವರು ಡಿಸೆಂಬರ್ 25ನೇ ತಾರೀಕು ವಿದೇಶ ಪ್ರವಾಸಕ್ಕೆ ಹೋಗ್ತಾರಂತೆ. ಅಷ್ಟರೊಳಗಡೆ ನಿರ್ಧಾರಕ್ಕೆ ಬರಬೇಕು. ಅಂದರೆ 24ರೊಳಗಡೆಗೆ ನಿರ್ಧಾರ ಆಗಬೇಕು. ಇನ್ನು ವೇಣುಗೋಪಾಲ್ ಅಲ್ಲಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದಾರೆ ಕೇರಳದಲ್ಲಿ. ಹೀಗಾಗೇನು ಅಂದರೆ 19ರ ಸರಿಸುಮಾರಿಗೆ CM ಮತ್ತು DCM ದೆಹಲಿಗೆ ಹೋಗುವಂಥ ಸಾಧ್ಯತೆ ಇದೆ. 19ರ ಸರಿಸುಮಾರಿಗೆ. ಇನ್ನು ರಾಜ್ಯ ರಾಜಕೀಯದ ಸ್ಥಿತಿ ಯಾವ ರೀತಿ ಇದೆ ಅಂದರೆ, ಇವರು ಅವ್ರ ಮನೆಗೆ ತಿಂಡಿ ಹೋದರು, ಇವ್ರ ಮನೆಗೆ ಊಟಕ್ಕೆ ಬಂದರು, ಎಲ್ಲ ಆಯಿತು. ಎಲ್ಲ ಆದಮೇಲೂ ಕೂಡ ಇನ್ನೂ ಒಳಗಿಂದೊಳಗೇನೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಸಮಸ್ಯೆಗಳನ್ನಾಗೇ ಬಿಟ್ಟರೆ ಗತಿ ಏನು, ಅದು ಹೈಕಮಾಂಡಿಗೆ ಗೊತ್ತಿದೆ. ಹೀಗಾಗೇನು ಅಂತಂದರೆ ಆದಷ್ಟು ಬೇಗ CMನ DCMನ ದೆಹಲಿ ಕರೆಸಬೇಕು. ಎದುರಾ ಕೂತ್ಕೊಂಡು ಮಾತುಕತೆ ಮಾಡಿ ಯಾವುದೇ ಗೊಂದಲ ಇಲ್ಲದೇ ಪರಿಹರಿಸಬೇಕು. ಡಿಸೆಂಬರ್ 25 ಈಗ ನೋಡಿದ್ರೆ ಅಧಿವೇಶನ ನಡೀತಾ ಇದೆ. ಅಧಿವೇಶನ ಸಂದರ್ಭದಲ್ಲಿ ಬೇಡ ಅಂತ ಕರ್ನಾಟಕದಲ್ಲಿ ಅಧಿವೇಶನ, ಇನ್ನೂ ಏನು ಅಂದರೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಅಧಿವೇಶನ ನಡೀತಿರುವಂಥ ಸಂದರ್ಭದಲ್ಲಿ ಬೇಡ ಅಂತ. ಈಗ ಡಿಸೆಂಬರ್ 25ಕ್ಕೆ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ. ಅಷ್ಟರ ಒಳಗಡೆಗೆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾತುಕತೆ ಆಗಿದೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ಇದ್ದಾರೆ. ಪ್ರಮೋದ್, ನಿಜಕ್ಕೂ ಈ ಮಾತುಕತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಅಂತಂದ್ರೆ ಅಷ್ಟು ಸುಲಭವಾಗಿ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕೆಂದರೆ ರಾಹುಲ್ ಗಾಂಧಿ 25ಕ್ಕೆ ವಿದೇಶ ಪ್ರವಾಸಕ್ಕೆ ಹೋಗ್ತಾರೆ. 24ರ ಒಳಗಡೆಗೆ ಇದೆಲ್ಲದಕ್ಕೂ ಕೂಡ ಇದು ಅಂತ್ಯವಾಗಬೇಕು, ಅಸಮಾಧಾನ ಅನ್ನುವಂಥದ್ದು. ಅದು ಸಾಧ್ಯನಾ ಪ್ರಮೋದ್? ರಘುನಾಥ್, 24ರ ಒಳಗಡೆ ನಿರ್ಧಾರ ಅಂದ ಮಾತ್ರಕ್ಕೆ ಘೋಷಣೆ ಅಂತ ನಾವು ಅನ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲವೂ ಕೂಡ ತತ್ಕ್ಷಣಕ್ಕೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ವೆರಿ ಇಂಪಾರ್ಟೆಂಟ್ಲಿ ಈಗ ಮುಖ್ಯಮಂತ್ರಿ ಅಂತ ಕುರ್ಚಿಯನ್ನ ನಿರ್ಧಾರ ಅಥವಾ ರಾಜಕೀಯದ ಪ್ರಮುಖ ನಿರ್ಣಾಯಕ ಹಂತವನ್ನ, ನಿರ್ಣಾಯಕದ ಸ್ಥಾನಮಾನವನ್ನ ನಿರ್ಧಾರ ಮಾಡುವಂಥ ಸಂದರ್ಭದಲ್ಲಿ ಒಂದು ಚೌಕಟ್ಟನ್ನು ಡಿಸೆಂಬರ್ 24ರ ಒಳಗೆ ಒಂದು ಪ್ರಿಪೇರ್ ಮಾಡುವಂಥ ಸಾಧ್ಯತೆ ಇದೆ. ಈಗ ಸಿಗ್ತಿರುವಂಥ ಮಾಹಿತಿಯ ಪ್ರಕಾರ ಎಲ್ಲ ನಾಯಕರು ಮೊನ್ನೆ ತಾನೇ ಒಂದು ಮೀಟಿಂಗನ್ನು ಮಾಡಿದ್ದಾರೆ. ಪ್ರಮುಖವಾಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂಥದ್ದು ರಂಗನಾಥ್, ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಾಗಿದೆ. ಜೊತೆಗೆ ಸೋನಿಯಾ ಗಾಂಧಿ ಅವರ ಒಂದು ಮೀಟಿಂಗಲ್ಲಿ ಇದ್ದಾರೆ. ಸಾಮಾನ್ಯವಾಗಿ ಪ್ರಮುಖ ನಿರ್ಧಾರಗಳಲ್ಲಿ ಇತ್ತೀಚೆಗೆ ಸೋನಿಯಾ ಗಾಂಧಿ ಅವರು ಅಷ್ಟೊಂದು ಇಂಟರ್ಫಿಯರ್ ಆಗ್ತಾ ಇರಲ್ಲ. ಕೇವಲ ಪಕ್ಷದ ಪದಾಧಿಕಾರಿಗಳು, ಹಾಗೆಯೇ ಆರ್ಗನೈಸಿಂಗ್ ಸೆಕ್ರೆಟರಿ, AICC ಅಧ್ಯಕ್ಷರು ರಾಹುಲ್ ಗಾಂಧಿ ಇವರು ಮಾತ್ರ ಹೆಚ್ಚಿನ ನಿರ್ಧಾರವನ್ನು, ಮೀಟಿಂಗ್ಗಳನ್ನು ಮಾಡ್ತಾಯಿದ್ರು. ಆದರೆ ಕರ್ನಾಟಕದ ರಾಜಕೀಯ ಸೇರಿದಂತೆ SIR ಸೇರಿದಂತೆ ಕರ್ನಾಟಕ ರಾಜಕೀಯದ ಬಗ್ಗೆ ಕೂಡ ಸೋನಿಯಾ ಗಾಂಧಿಯವರು ಆ ಒಂದು ಮೀಟಿಂಗ್ನಲ್ಲಿ ಉಪಸ್ಥಿತಿ ಇದ್ದಿದ್ದು, ಜೊತೆಗೆ ಆಸಕ್ತಿಯನ್ನು ತೋರಿಸಿರುವಂಥದ್ದು ಒಂದು ಮಹತ್ತರವಾದಂಥ ಬೆಳವಣಿಗೆ. ಹೀಗಾಗಿ ತುರ್ತಾಗಿ ಈ ಒಂದು ಪ್ರಕರಣಕ್ಕೆ ಅಥವಾ ರಾಜ್ಯದ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥ ಅಭಿಪ್ರಾಯವನ್ನು ಸೋನಿಯಾ ಗಾಂಧಿ ಅವರು ವ್ಯಕ್ತಪಡಿಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗೆಯೇ ಈಗ ಏಕಾಏಕಿ ನಿರ್ಧಾರವನ್ನು ಕೈಗೊಂಡ್ರೆ ಸಹಜವಾಗಿ ಇಲ್ಲಿ ಸಂಸತ್ ನಡೀತಾ ಇದೆ, ಇಲ್ಲಿ ಅಧಿವೇಶನ
ಅಧಿವೇಶನ ನಡೀತಾ ಇದೆ, ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಎಲ್ಲವೂ ಮುಗಿದ ಬಳಿಕ, ಅಂದರೆ ಈ ಎಲ್ಲ ಕಲಾಪಗಳು ಮುಗಿದ ಬಳಿಕ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿನ ಕರೆಸಿ ಅಲ್ಲಿ ಒಂದು ಒಪ್ಪಿತವಾದಂಥ ಒಂದು ಸೂತ್ರವನ್ನು ಸಿದ್ಧಪಡಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಜಾರಿ ಯಾವಾಗೊಳಿಸ್ತಾರೆ, ಅನುಷ್ಠಾನ ಯಾವಾಗೊಳಿಸ್ತಾರೆ, ಘೋಷಣೆ ಯಾವಾಗ ಮಾಡ್ತಾರೆ, ಇದಕ್ಕೆ ಇನ್ನಷ್ಟು ಕಾಲ ಬೇಕಾಗತ್ತೆ. ಯಾಕೆಂದರೆ ವಿವಿಧ ಹಂತದಲ್ಲಿ, ಅಂದರೆ ಏಕಾಏಕಿ ಅನುಷ್ಠಾನ ಮಾಡೋ ಬದಲು ವಿವಿಧ ಹಂತದಲ್ಲಿ, ವಿವಿಧ ಸ್ವರೂಪದಲ್ಲಿ ಈ ಬಗ್ಗೆ ನಿರ್ಣಯವನ್ನು ಕೈಗೊಳ್ಳಲಾಗತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ದಿಢೀರ್ನೇ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯವೇ ಇಲ್ಲ, ಹಂತ ಹಂತವಾಗಿ ಬಗೆಹರಿಸಬೇಕು. ಜೊತೆಗೆ ಏನಂದರೆ ಈ ಕೂತಿರುವಂಥವ್ರನ್ನ ಇದ್ದಕ್ಕಿದ್ದಂಗೆ ಕೆಳಗಡೆ ಇಳಿರಿ ಅಂತ ಅನ್ನೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರ ಬಲಾಬಲ ಏನು ಅನ್ನುವಂಥದ್ದು ಗೊತ್ತಿದೆ. ಜೊತೆಗೆ ಡಿ ಕೆ ಅವರ ಶಕ್ತಿ ಸಾಮರ್ಥ್ಯನೂ ಕೂಡ ಹೈಕಮಾಂಡಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಏನು ಅಂತಂದರೆ ಇದನ್ನು ಬಹಳ ಹುಷಾರಾಗಿ ಬಗೆಹರಿಸಬೇಕು. ಆ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ.